ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಈಗ ಏನಾಗಿದೆ, ಬಿಡಿ ಕಾರ್ಮಿಕರ ಕಾಲೋನಿ, ಬಿಡಿ ಕಾರ್ಮಿಕರಿಗೋಸ್ಕರ ಸೈಡು ಮನೆ ಕೊಡಬೇಕು ಅಂತ 2005ರಲ್ಲಿ ನಾವು ಪ್ರಪೋಸಲ್ ಮೂವ್ ಮಾಡಿರೋದು. ಆವಾಗ ಧರಮ್ ಸಿಂಗ್ ಸರ್ಕಾರ ಆಯ್ತು. ಅದಕ್ಕೆ ಎಲ್ಲ ಪೂರ್ತಿ ಈ ಜಾಗ ಏನಿದೆ ಸೈಟ್ಸ್ ಅಂಡ್ ಸರ್ವಿಸ್ ವಿಚಾರಕ್ಕೆ ADB ಸ್ಕೀಮ್ ಇಂದ ಈ ಜಾಗ ಮತ್ತು ಕೆಂಪೇಗೌಡದಲ್ಲಿ 45 ಎಕರೆ ಈ ಎರಡೂನೇ ಜಾಗ ತಗೊಂಡು ಅವರೆಲ್ಲ ಡೆವಲಪ್ ಮಾಡಿದ್ರು. ಆಮೇಲೆ ಕಾಲ್ ಮಾಡಿದ್ರು ಜನಗಳಿಗೆ, ಯಾರು 2-3 ಸತಿ ಕಾಲ್ ಮಾಡಿದ್ರು ಯಾರು ಬರ್ಲಿಲ್ಲ. 2-3 ಸತಿ ಕಾಲ್ ಮಾಡಿದ್ರು ಯಾರು ಬರ್ಲಿಲ್ಲ ತಗೊಳಕ್ಕೆ ಆಕ್ಷನ್. ಆಮೇಲೆ ತಿರ್ಗಾ ಒಂದ್ಸತಿ ನಗರಸಭೆಗೆ ಹ್ಯಾಂಡ್ ಓವರ್ ಮಾಡಿ ನಗರಸಭೆಯಿಂದಾನೇ ಕಾಲ್ ಮಾಡಿದ್ರು, ಅದಕ್ಕೂ ಬರ್ಲಿಲ್ಲ ಜನ. ಆಮೇಲೆ UD ಸೆಕ್ರೆಟರಿ ಯಾರು ಬರ್ತಾ ಇಲ್ಲ, ಮಾಡ್ಬಿಡನೆ ಯಾರಿಗಾದನ್ನ ಇದ್ರೆ ನೋಡಿ ಅಂತ. ಆಮೇಲೆ ನಾನು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ನಲ್ಲಿ ಶಿವಸೈಲನ್ MD ಆಗಿದ್ರು, ಅವ್ರಿಗೆ ಹೋಗಿ ಅಪ್ರೋಚ್ ಮಾಡಿದೆ. ಹಿಂಗಿದೆ ಸರ್, ಹಿಂಗಿದೆ ಇರೋದ್ರಿಂದ ಬಡವ್ರಿಗೆ ಅದನ್ನ ಸೈಟ್ ಕೊಟ್ಬಿಡಿ, ಕಡು ಬಡವರಿಗೆ ಅಂತ ಮಾಡೋಣ. ಇದೆಲ್ಲ 1 ಕೋಟಿಗೆ ವ್ಯಾಪಾರ ಮಾಡಿದ್ರು. 50 ಲಕ್ಷ ನಾವು ಹಾಕ್ತೀವಿ, 50 ಲಕ್ಷ ನೀವು ಹಾಕಿ ಅಂತ ನಾನು ಒಪ್ಕೊಂಡೆ. ನಾನು ವಿಜಯ ಬ್ಯಾಂಕ್ ನಲ್ಲಿ ನನ್ನ ಸ್ವಂತ ಸೆಕ್ಯೂರಿಟಿ ಮೇಲೆ 50 ಲಕ್ಷ ಸಾಲ ಕೊಟ್ಟರು. ಅವ್ರಿಗೆ ಕೊಟ್ಬಿಟ್ಟು ಎಲ್ಲೇ ಒಟ್ಟು 13 ಎಕರೆ 24 ಗುಂಟೆ ಜಾಗ 1 ಕೋಟಿಗೆ ಸರ್ಕಾರದಿಂದ ತಗೊಂಡೈತೆ. ಅದಕ್ಕೆ ಬೈಫರ್ಗೆಟ್ ಮಾಡಿ 489 ಸೈಟ್ಗಳು ಮಾಡಿದ್ರು. 480 ಸೈಟ್ ನಲ್ಲಿ 489 ಮನೆ ಕಟ್ಟಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಪ್ರೂವಲ್ ಐತೆ. ಆಮೇಲೆ ಮನೆ ಕಟ್ಟಿದ್ರು, ಮನೆಗಿನೇ ಕಟ್ಟಿ ಎಲ್ಲ 2011ನಲ್ಲಿ ಫಿನಿಶ್ ಆಗಿ ಇವರೆಲ್ಲ ಹೋಗಿ ಅದರಲ್ಲಿ ಎಲ್ಲ ವಾಸ ಮಾಡ್ಕೊಳ್ಳೋ ಶುರು ಮಾಡಿದ್ರು. ಆಮೇಲೆ ಅವರು ಹಕ್ಕು ಪತ್ರ ಕೇಳಿದ್ರು. ಇವರು ಹಕ್ಕು ಪತ್ರ ಎಲ್ಲ ಡಿವೈಡ್ ಮಾಡಿದ್ರು. ರಾಜೀವ್ ಗಾಂಧಿ ಅವರು ಎಲ್ಲಾರ್ಗು ಇಂಡಿವಿಜುವಲ್ ತಿರ್ಗಾ ಈಸ್ ಮಾಡಿಕೊಂಡ್ರು. ಯಾರು ದುಡ್ಡು ಕಟ್ಬಿಡ್ತಾರೆ 40,000, ಅವ್ರಿಗೆ ಇದು ಹಕ್ಕು ಪತ್ರ ಕೊಟ್ಬಿಡಿ ಅಂತ ನಗರಸಭೆಗೆ ಕೊಟ್ಬಿಟ್ರು ಅವರು. ಅದ್ರಲ್ಲಿ 35 ಜನ ದುಡ್ಡು ಕಟ್ಟಿದ್ರು. 35 ಜನಕ್ಕೆ ಹಕ್ಕು ಪತ್ರ ಅವ್ರು ಕೊಟ್ರು, ಉಳಿದಿದ್ದು ಅಲ್ಲೇ ಇತ್ತು. ಆಮೇಲೆ ಸರ್ಕಾರ ಮನ್ನಾನೇ ಮಾಡ್ಬಿಟ್ರು, ಎಲ್ಲ ಸ್ಕೀಮೇ ಥ್ರೂಔಟ್ ಎಸ್ಟೇಟ್ ಮನ್ನಾ ಮಾಡ್ಬಿಟ್ರು. ಆವಾಗ ಎಲ್ಲ ಕೇಳಿದಾಗ ಎಲ್ಲಿ ಹುಡ್ಕೋಕ್ ಶುರು ಮಾಡಿದ್ರು. ಬಂಡಲ್ಲೇ ಇಲ್ಲ ಅಂತ ಅಂದ್ಬಿಟ್ಟು ಈಗವರೆಗೂ ಕೊಳ್ಳೇ ಇಲ್ಲ ಅವರು. ನೀವು ಹಕ್ಕುಪತ್ರ ಕೊಡ್ರಿ ಅಂತ ಅಲ್ಲಿ ಬರೀ ಪತ್ರ ವ್ಯವಹಾರ ನಡ್ಸ್ಕೊಂಡಿದ್ರು. ಹಕ್ಕುಪತ್ರ ಒರಿಜಿನಲ್ ಸಿಗ್ಲೇ ಇಲ್ಲ. ಅದರ ಮಧ್ಯೆ ಇವ್ರು ಏನ್ ಮಾಡಿದ್ರು, ನಗರಸಭೆ ವತಿಯಿಂದ ಜೆರಾಕ್ಸ್ ಕಾಪಿ ನಮ್ಮ ಹತ್ರ ಇದ್ದಿದ್ದು ನಾವು ಕೊಟ್ಟಿದ್ದಲ್ಲ, ಹಿಂಗೆ ಇದೆ ನೋಡಿ ಅಂತ ಆ ಕಾಪಿನ ಕಲರ್ ಜೆರಾಕ್ಸ್ ಮಾಡಿ ಎಲ್ಲರಿಗೂ ಸೇರಿಸಿ 8 ಮಾರ್ಚ್ 25ರಲ್ಲಿ ಸಭೆ ಮಾಡಿ ಎಲ್ಲರಿಗೂ ತಗೊಳ್ಳಿ ಹಕ್ಕುಪತ್ರ ಇದು ಅಂತ ಕೊಟ್ಬಿಟ್ಟು. ಈಗ ಮಾಡಿಕೊಂಡು 9 ತಿಂಗಳಾಯ್ತು, ಏನು ಕೆಲಸ ನಡೆಯಲ್ಲ. ಅದರಲ್ಲಿ ರಿಜಿಸ್ಟ್ರೇಷನ್ ಆಗಲ್ಲ, ಯಾರು ಸಾಲ ಕೊಡಲ್ಲ, ಏನು ಆಗಲ್ಲ. ಜೆರಾಕ್ಸ್ ಅಲ್ಲ, ಒರಿಜಿನಲ್ ಇದ್ರೆ ಏನಾದ್ರು ಆಯ್ತದೆ. ಈಗ ನಮ್ಗೆ ಇಲ್ವಲ್ಲ, ಏನು ನಡೀತಾ ಇಲ್ಲ, ನಮ್ಗೆ ಒರಿಜಿನಲ್ ಕೊಡ್ಸಿ ಅಂತ ಇವ್ರ ವಾದ. ಅದಕ್ಕೆ ಇವರೆಲ್ಲ ಸೇರ್ಕೊಂಡು ಎಲ್ಲ ಹೇಳ್ತಾವ್ರೆ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ತೀರ್ಮಾನ ಏನ್ ತಗೊಂಡಿದ್ದೀವಿ ಎಲ್ಲ ಸೇರಿ ಇದೆಲ್ಲ ಒಂದು 15-20 ದಿನ ಟೈಮ್ ಕೊಟ್ಟು ನಗರಸಭೆಗೆ MLAಗೆ ಎಲ್ಲ ಒಂದು ಮೆಮೋರಡಮ್ ಕೊಡೋದು. ನೀವು 20 ದಿವಸದಲ್ಲಿ ಒರಿಜಿನಲ್ ಹಕ್ಕುಪತ್ರ ಇವ್ರಿಗೆ ಕೊಡಿ, ನೀವು ಜೆರಾಕ್ಸ್ ಕಾಪಿ ಕೊಟ್ಬಿಟ್ಟು ಇದೆಲ್ಲ 420 ಕೆಲಸ ಬೇಡ, ನೀವು ಅದಕ್ಕೆ ಒರಿಜಿನಲ್ ಕೊಡಿಸಿ. ನೀವು ಕೊಳ್ಳಿಲ್ಲ ಅಂತ ಹೇಳಿದ್ರೆ 20 ದಿವಸದಾದ್ಮೇಲೆ ಡೆಪ್ಟಿ ಕಮಿಷನರ್ ಆಫೀಸ್ ಮತ್ತು ನಗರಸಭೆಯಲ್ಲಿ ಅಗಿಟೇಷನ್ ಹೋಗಿ ಸತ್ಯಾಗ್ರಹ ಕುಂಡಿಸ್ತೀವಿ. ಬರ್ಲಿ ಅಲ್ಗುನೇ ಅವರು ನಮ್ಗೆ ಇವ್ರಿಗೆ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಪಬ್ಲಿಕ್ ಪಿಟಿಷನ್ ಹೈಕೋರ್ಟ್ ನಲ್ಲಿ ರಿಟ್ ಪಿಟಿಷನ್ ಆಗ್ತದೆ.
ಎಷ್ಟು ವರ್ಷ ಆಯ್ತು ಈ ಮನೆ ಈ ಸಮಸ್ಯೆ? 11ನೇ ಇಸ್ವಿ, ಇವಾಗ 14 ವರ್ಷ ಆಯ್ತು. 4 ವರ್ಷ ಆಗಿದೆ. ಅಲ್ಲಿವರೆಗೂ ಈವರೆಗೂ ಕೊಡ್ಲಿಲ್ಲ ವರದಿನ. ಎಷ್ಟು ಜನ ಸಮಸ್ಯೆ ಇದ್ದಾರೆ? 489.